ನಮಸ್ಕಾರ ವೀಕ್ಷಕರೇ. ಜಮ್ಮು ಕಾಶ್ಮೀರದ ಘಟನೆ ಬೆನ್ನಲ್ಲೇ ಉಗ್ರ ಬೇಟೆ ಶುರುವಾಗಿದೆ. ಕಾಶ್ಮೀರದಲ್ಲಿ ಅಡಗಿದ್ದ ಉಗ್ರರ ಮನೆಗಳನ್ನ ಉಡೀಸ್ ಮಾಡಿರೋದರ ಜೊತೆಗೆ ಲಷ್ಕರ್ ಉಗ್ರನನ್ನು ಇಂಡಿಯನ್ ಆರ್ಮಿ ಹೆಡೆಮುರಿ ಕಟ್ಟಿದೆ. ಜಾಗತಿಕ ಮಟ್ಟದಲ್ಲಿ ಮೋದಿಯ ಮಿತ್ರರು ಅನಿಸಿಕೊಂಡಿದ್ದ ದಿಗ್ಗಜರೆಲ್ಲ ಭಾರತಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಶಸ್ತ್ರಾಸ್ತ್ರ ವಿಮಾನಗಳನ್ನ ಕಳಿಸಿಕೊಡ್ತಾ ಇದ್ದಾರೆ. ಇಂಡೋ ಪಾಕ್ ಗಡಿಯಲ್ಲಿ ಆರ್ಮಿ ಅಲರ್ಟ್ ಆಗಿದ್ದು ಮುಂದಿನ 24 ಗಂಟೆಗಳಲ್ಲಿ ದೊಡ್ಡ ನ್ಯೂಸ್ ಕೊಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನು ಹಿಂದೂಗಳ ನರಮೇಧದ ಪರಿಣಾಮ ಜಮ್ಮು ಕಾಶ್ಮೀರಕ್ಕೆ ದೊಡ್ಡ ಆರ್ಥಿಕ ಹೊಡೆತ ಬಿದ್ದಿದ್ದು ಟೂರಿಸಂ ಪಾತಾಳ ಕಂಡಿದೆ. ಇದು ಅಲ್ಲಿನ ಜನರಿಗೆ ದೊಡ್ಡ ಹೊಡೆತ ಕೊಡೋದು ಪಕ್ಕಾ ಆಗಿದೆ. ಆದರೆ ಇತ್ತ ಭಾರತದ ಒಳಗೆ ಘಟನೆಯ ಸತ್ಯವನ್ನ ಡೈವರ್ಟ್ ಮಾಡೋದಕ್ಕೆ ಅಜೆಂಡಾ ಆಲ್ರೆಡಿ ಶುರುವಾಗಿದೆ. ಪ್ರಪಂಚದಲ್ಲಿ ಅತ್ಯಂತ ದಡ್ಡ ಹಾಗೂ ಮೂರ್ಖರು ಹಿಂದೂಗಳು ಅಂತ ಗೊತ್ತಿರೋದ್ರಿಂದ ಹಿಂದೂಗಳನ್ನ ಯಾಮಾರಿಸೋದಕ್ಕೆ ಏನೇನೆಲ್ಲ ಮಾಡಬೇಕೋ ಅದೆಲ್ಲವನ್ನ ಮಾಡೋದಕ್ಕೆ ಶುರು ಮಾಡಲಾಗಿದೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರತೀಕಾರದ ಮೂಡ್ನಲ್ಲಿರೋ ಭಾರತ ಈಗಾಗಲೇ ತನ್ನ ಕೆಲಸವನ್ನ ಆರಂಭಿಸಿದೆ. ಮೋದಿಯೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ 100ಕ್ಕೆ 100 ಮಾಡಿ ತೋರಿಸ್ತಾರೆ ಅನ್ನೋ ನಂಬಿಕೆ ಒರಿಜಿನಲ್ ಭಾರತೀಯರಿಗೆ ಇದೆ. ಆದ್ರೆ ಈಗ ಇರೋ ದೊಡ್ಡ ಸವಾಲ್ ಏನಂದ್ರೆ ಹೀಟ್ ಆಫ್ ದ ಮೊಮೆಂಟ್ ನಲ್ಲಿ ಆದಷ್ಟು ಬೇಗ ಕೆಲಸವನ್ನ ಮಾಡಿ ಮುಗಿಸ್ಬಿಡ್ಬೇಕು. ಯಾಕಂದ್ರೆ ಈಗ ಘಟನೆ ಆಗಿರೋದ್ರಿಂದ ಈ ಕ್ಷಣಕ್ಕೆ ಕೆಲ ಹಿಂದೂಗಳಿಗೆ ವಾಸ್ತವ ಅರ್ಥವಾಗಿದೆ. ಏನು ನಡೆದಿದ್ದು ಅನ್ನೋದನ್ನ ಒಪ್ಪಿಕೊಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ವಾರ ಬಿಟ್ಟು ಅವರ ಮನಸ್ಥಿತಿ ಕಂಪ್ಲೀಟ್ ಬದಲಾಗಿರುತ್ತೆ, ಉಲ್ಟಾ ಹೊಡಿತಾರೆ. ಭಾರತವನ್ನ ಕೆಣಕಿದ್ರೆ ಕ್ಷಣ ಮಾತ್ರದಲ್ಲಿ ದೇಶದ್ರೋಹಿಗಳು ಹಾಗೂ ಉಗ್ರರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳೋದಕ್ಕೆ ದೊಡ್ಡ ಹೆಜ್ಜೆ ಇಟ್ಟಿರೋ ಇಂಡಿಯನ್ ಆರ್ಮಿ ಈಗಾಗಲೇ ಲಷ್ಕರ್ ಸಂಘಟನೆಯ ಟಾಪ್ ಕಮಾಂಡರ್ ಅಲ್ತಾಫ್ನನ್ನ ಫಿನಿಶ್ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಬಂಡಿಪೋರಾದಲ್ಲಿ ನಡೆದ ಆಪರೇಷನ್ ನಲ್ಲಿ ಈ ಉಗ್ರನನ್ನ ಹೊಡೆದುರುಳಿಸಲಾಗಿದೆ. ಉಗ್ರ ದಾಳಿಯಲ್ಲಿ ಹಿಂದೂಗಳು ಬಲಿಯಾದ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಉಗ್ರರ ಅಡಗುತಾಣಗಳನ್ನ ಪತ್ತೆ ಹಚ್ಚೋ ಕೆಲಸಗಳು ಭರದಿಂದ ಸಾಗಿತ್ತು. ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಬಂಡಿಪೋರಾದಲ್ಲಿ ಜಂಟಿ ಶೋಧ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದ್ರು. ಮೊದಲು ಉಗ್ರರು ಸೇನೆಯ ಮೇಲೆ ಗುಂಡು ಹಾರಿಸಿದ್ರು. ಅದಕ್ಕೆ ಪ್ರತಿಯಾಗಿ ಸೇನೆ ಕೂಡ ಗುಂಡಿನ ದಾಳಿ ನಡೆಸಿತು. ಭದ್ರತಾ ಪಡೆಗಳು ಬೆನ್ನಟ್ಟಿದ್ದ ಭಯೋತ್ಪಾದಕರ ಪೈಕಿ ಒಬ್ಬನಿಗೆ ಆರಂಭಿಕ ಗುಂಡಿನ ಚಕಮಕಿಯಲ್ಲಿ ಗಾಯಗಳಾಗಿವೆ ಅನ್ನೋ ಮಾಹಿತಿಗಳು ಕೂಡ ಹೊರಬಿದ್ದಿವೆ. ಇನ್ನೊಂದೆಡೆ ಲೋಕಲ್ ಉಗ್ರರು ಅಡಗಿದ್ದ 2 ಮನೆಗಳನ್ನ ಡೆಮಾಲಿಷ್ ಮಾಡಲಾಗಿದೆ. ಮನೆಯೊಳಗೆ ಉಗ್ರರು ಸಾಕಷ್ಟು ಸ್ಫೋಟಕಗಳನ್ನ ಕೂಡಿಸಿಟ್ಟಿರೋ ಬಗ್ಗೆ ಸೇನೆಗೆ ಮಾಹಿತಿ ಸಿಕ್ಕಿತ್ತು. ದೂರದಲ್ಲಿ ನಿಂತುಕೊಂಡೇ ವಾಚ್ ಮಾಡ್ತಾ ಇದ್ರು. ನಂತರ ಸಮಯ ನೋಡಿ ಮನೆಗಳ ಮೇಲೆ ಗುಂಡು ಹಾರಿಸ್ತಾ ಇದ್ದ ಹಾಗೆ ಸ್ಫೋಟ ಗುಂಡು ಮನೆಗಳು ಹೊತ್ತಿ ಉರಿದಿವೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಉಗ್ರರ ಬೇಟೆಯಲ್ಲಿ ತೊಡಗಿರೋ ಭಾರತ ಹಿಂದೂ ನರಮೇಧ ನಡೆದ ಕಾಶ್ಮೀರವನ್ನ ಕಾನ್ಸಂಟ್ರೇಟ್ ಮಾಡೋದರ ಜೊತೆಗೆ ಇಂಡೋ ಪಾಕ್ ಗಡಿಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ವಾಚ್ ಮಾಡ್ತಾ ಇದೆ. ಶ್ರೀನಗರದಲ್ಲಿ ವಾಯುಸೇನಾ ವಿಮಾನಗಳು ಹೆಚ್ಚುವರಿಯಾಗಿ ಹಾರ್ತಾ ಇದ್ದಂತೆ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಪಾಕಿಸ್ತಾನ ಕೂಡ ಹೆಚ್ಚುವರಿ ಸೇನೆಯನ್ನ ನಿಯೋಜಿಸ್ತಾ ಇದೆ. ಈಗಾಗಲೇ ಪಾಕ್ ವಿರುದ್ಧ ರಾಜತಾಂತ್ರಿಕವಾಗಿ ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡಿರೋ ಭಾರತ ಸರ್ಕಾರ ಈಗ ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನ ಸಸ್ಪೆಂಡ್ ಮಾಡೋದಕ್ಕೆ ಮುಂದಾಗಿದೆ. ಇಂಡಿಯನ್ ಏರ್ ಫೋರ್ಸ್ ನಲ್ಲಿರೋ ಪರಾಕ್ರಮಿ ಯುದ್ಧ ವಿಮಾನಗಳಾದ ರಫೇಲ್ ಹಾಗೂ ಸು-30 ವಿಮಾನಗಳನ್ನ ತರಬೇತಿಯಲ್ಲಿ ಇಳಿಸಿದ್ದು ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದೆಡೆ ಭಾರತದ ಮಿತ್ರ ರಾಷ್ಟ್ರಗಳ ಬೆಂಬಲ ಕೂಡ ಸಿಗ್ತಾ ಇದ್ದು ಅಮೆರಿಕ ಹಾಗೂ ಇಸ್ರೇಲ್ನಿಂದ ವಿಮಾನಗಳು ಭಾರತಕ್ಕೆ ಲ್ಯಾಂಡ್ ಆಗಿವೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ನೆರವು ಬೇಕಿದ್ರೂ ನಮ್ಮನ್ನ ಕೇಳಿ ಅಂತ ಇಸ್ರೇಲ್, ಅಮೆರಿಕ ಹಾಗೂ ಇಟಲಿ ಓಪನ್ ಸಪೋರ್ಟ್ ಕೊಟ್ಟಿವೆ. ಅಲ್ಲದೆ ರಷ್ಯಾ ಕೂಡ ಸಹಾಯಕ್ಕೆ ಸಿದ್ಧವಾಗಿದೆ. ಇಷ್ಟು ದಿನಗಳ ಕಾಲ ಭಾರತವನ್ನ ಕೆಣಕಿ ಕೊನೆಗೆ ನಮ್ಮ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ, ಬಿ ಕೇರ್ಫುಲ್ ಅನ್ನೋ ಮಾತನ್ನ ಪಾಕಿಸ್ತಾನ ಹೇಳ್ತಾ ಇತ್ತು. ಅವರ ಬಳಿ ಮಾತ್ರ ನ್ಯೂಕ್ಲಿಯರ್ ವೆಪನ್ ಇರೋದಲ್ಲ, ಭಾರತದ ಬಳಿ ಕೂಡ ಅದೇ ಪ್ರಬಲ ಅಸ್ತ್ರ ಇದೆ ಅನ್ನೋದನ್ನ ಅವರು ಮರೆತಿದ್ದಾರೆ ಅನ್ಸುತ್ತೆ. ಅಂದ್ಹಾಗೆ ಅಣ್ವಸ್ತ್ರಗಳನ್ನ ಪ್ರಯೋಗಿಸೋ ಮಟ್ಟಕ್ಕೆ ಈ ಯುದ್ಧ ಹೋಗ್ಲಿಕ್ಕಿಲ್ಲ ಅನ್ನೋದನ್ನ ಸದ್ಯದ ಮಟ್ಟಿಗೆ ಅಂದಾಜಿಸಬಹುದು. ಆದ್ರೆ ಏನೂ ಇಲ್ಲದೆ ಕೇವಲ ಒಂದಷ್ಟು ಅಸ್ತ್ರಗಳನ್ನ ಮಾತ್ರ ಇಟ್ಕೊಂಡು ಕಿರಿಕ್ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ಕೊನೆಯ ಆಪ್ಷನ್ ಅದೇ. ಆದ್ರಿಂದ ಬಹಳ ಕೇರ್ಫುಲ್ ಆಗಿ ಇಂಡಿಯಾ ಈ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದೆ. ಭಾರತದ ದಾಳಿಯಿಂದ ಪಾಕ್ನ ರಾಕ್ಷಸ ಸಂತತಿ ನಾಶವಾದ್ರೆ ಒರಿಜಿನಲ್ ಭಾರತೀಯರಿಗೆ ಬೇಜಾರಿಲ್ಲ. ಆದ್ರೆ ನಮ್ಮಲ್ಲಿನ ಪ್ರಜೆಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾಳಜಿ ಎಲ್ಲರಿಗೂ ಇದೆ. ಇನ್ನು ಗಡಿಯಲ್ಲಿ ಮಾಡ್ತಾ ಇರೋ ಯುದ್ಧ ಒಂದು ಕಡೆ ಆದ್ರೆ ಇತ್ತ ಆಂತರಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇವೆ. ಭಾರತದಲ್ಲಿರೋ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳು ಪಾಕಿಸ್ತಾನ್ ಪರವಾದ ವಿಡಿಯೋಗಳು ಹಾಗೂ ಪೋಸ್ಟಿಂಗ್ ಗಳನ್ನ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ. ಈಗ ಪ್ರತ್ಯೇಕವಾಗಿ ಈ ಎಲ್ಲಾ ಹ್ಯಾಂಡಲ್ಗಳ ಮೇಲೆ ನಿಗಾ ಇಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಕೇವಲ ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಂಡು ಸಾಕಷ್ಟು ವಿಧ್ವಂಸಕ ಕೃತ್ಯಗಳು ಭಾರತದಲ್ಲಿ ನಡೆದಿರೋದ್ರಿಂದ ಮುಂದಿನ ಹಂತಕ್ಕೆ ಇದು ಹೋಗಬಾರದು ಅನ್ನೋ ಕಾರಣಕ್ಕೆ ಶುರುವಿನಲ್ಲೇ ಇದನ್ನ ಮೊಟಕುಗೊಳಿಸೋ ಕೆಲಸಗಳು ಕೂಡ ಆಗ್ತಾ ಇದೆ. ಒರಿಜಿನಲ್ ಐಡಿಯಿಂದ ಪೋಸ್ಟ್ಗಳು ಬಂದ್ರೆ ಅವರನ್ನ ಹುಡುಕಿ ಕ್ರಮ ಕೈಗೊಳ್ಳಬಹುದು. ಆದ್ರೆ ಫೇಕ್ ಐಡಿ ಮಾಡಿಕೊಂಡು ವಿಧ್ವಂಸಕ ಪೋಸ್ಟ್ಗಳನ್ನ ಮಾಡಿದ್ರೆ ಅದನ್ನ ಟ್ರ್ಯಾಕ್ ಮಾಡೋದು ಬಹಳ ಕಷ್ಟ. ಆದ್ರಿಂದ ಅದನ್ನ ಪತ್ತೆ ಹಚ್ಚೋದಕ್ಕೆ ಕೇಂದ್ರ ಸರ್ಕಾರ ಮುನ್ನುಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಸಮಸ್ಯೆ ಕಾಡ್ತಾ ಇರೋದು ಏನಂದ್ರೆ ಅದು ಸತ್ಯವನ್ನ ತಿರುಚಿ ವಿಡಿಯೋ ಹಾಗೂ ಪೋಸ್ಟಿಂಗ್ ಮಾಡಲಾಗ್ತಾ ಇರೋದು.
ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹತರಾದ ವ್ಯಕ್ತಿಗಳು, ಕುಟುಂಬಸ್ಥರು ಹಾಗೂ ಮಕ್ಕಳಲ್ಲಿ ಬಹುತೇಕರು ಮಾಧ್ಯಮದ ಮುಂದೆ ಕಣ್ಣಾರೆ ಕಂಡಿದ್ದನ್ನ ಹೇಳ್ತಾ ಇದ್ದಾರೆ. ಕೆಲವರು ಉಗ್ರರು ನಮ್ಮ ಬಳಿ ಹಿಂದೂ ಹಾಗೂ ಮುಸ್ಲಿಮರನ್ನ ಪ್ರತ್ಯೇಕವಾಗಿ ನಿಲ್ಲಿ ಅಂತ ಹೇಳಿದ್ರು, ಹಿಂದೂ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಕೊಂದ್ರು ಅನ್ನೋದನ್ನ ಬಹುತೇಕರು ಹೇಳ್ತಾ ಇದ್ದಾರೆ. ಕೆಲವರು ಮಾತ್ರ ಆ ರೀತಿ ಕೇಳಿಲ್ಲ, ರ್ಯಾಂಡಮ್ ಆಗಿ ಬಂದು ಕೊಂದ್ರು ಅಂತಿದ್ದಾರೆ. ಆದ್ರೆ ಈ ವೇಳೆ ಅಲ್ಲಿಗೆ ಹೋಗದ ಮಹಿಳೆಯೊಬ್ಬಳು ಧರ್ಮ ಕೇಳಿ ಕೊಂದಿಲ್ಲ ಅಂತ ಹೇಳಿರೋ ಸುದ್ದಿಗಳು ಕೂಡ ಬಂದಿತ್ತು. ಈಗ ನೋಡಿದ್ರೆ ಆಕೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರೋದು ವೈರಲ್ ಆಗ್ತಾ ಇದೆ. ಅಲ್ಲದೆ ಈ ಕೃತ್ಯದಲ್ಲಿ ಕಾಶ್ಮೀರದ ಒಬ್ಬ ಕುದುರೆ ಸವಾರ ಮುಸ್ಲಿಂ ಬಿಟ್ಟು ಮೃತಪಟ್ಟ ಬಾಕಿ ಎಲ್ಲರೂ ಹಿಂದೂಗಳು ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಆದ್ರೆ 30 ಜನರ ಲಿಸ್ಟ್ ನಲ್ಲಿ 15 ಮುಸ್ಲಿಂ ಹೆಸರುಗಳನ್ನ ಸೇರಿಸಿ ಎಲ್ಲಾ ಕಡೆ ವೈರಲ್ ಮಾಡೋ ಕೆಲಸ ಆಗ್ತಾ ಇದೆ. ಆದ್ರಿಂದ ಜನರ ದಿಕ್ಕು ತಪ್ಪಿಸೋ ಇಂಥ ಕೆಲಸಗಳಿಗೆ ಬ್ರೇಕ್ ಹಾಕದೇ ಇದ್ರೆ ನಾಳೆ ದಿನ ಜನರು ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೆ ದೇಶದ ವಿರುದ್ಧವೇ ನಿಲ್ಲೋ ಸಾಧ್ಯತೆ ಇರುತ್ತೆ ಅಂತ ಚರ್ಚೆ ಆಗ್ತಾ ಇದೆ. ಇನ್ನು ಈ ಘಟನೆಯಿಂದ ಕಾಶ್ಮೀರದ ಟೂರಿಸಂಗೆ ಹೊಡೆತ ಬಿದ್ದಿದೆ ಅನ್ನೋದು ಆಲ್ರೆಡಿ ರಿವೀಲ್ ಆಗಿದೆ. ಅದು ಯಾವ ಪ್ರಮಾಣದಲ್ಲಿ ಆಗಿದೆ ಅನ್ನೋದನ್ನ ಏವಿಯೇಷನ್ ಅಂಡ್ ಟೂರಿಸಂ ಕಮಿಟಿಯ ಸುಭಾಷ್ ಗಾಯ್ ಬಿಚ್ಚಿಟ್ಟಿದ್ದಾರೆ. ಹೂ ಮಾರುವವರು, ಹೌಸ್ ಬೋಟ್ ಓನರ್ಗಳು, ಹಣ್ಣು ಮಾರುವವರು, ಹೀಗೆ ಎಲ್ಲಾ ವ್ಯಾಪಾರಸ್ಥ ವರ್ಗಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ದುಡ್ಡು ಇಸ್ಕೊಂಡು ಕಲ್ಲೆಸೆಯೋದೇ ಬದುಕು ಅಂದ್ಕೊಂಡಿದ್ದ ಜನರು ಈಗ ತಾನೇ ಇದರಿಂದ ಆಚೆಗೆ ಬಂದು ಒಂದೊಳ್ಳೆ ಬದುಕನ್ನ ಕಟ್ಟಿಕೊಳ್ತಾ ಇದ್ರು. ದುಡಿದು ತಿನ್ನಬಹುದು ಅಂತ ಅಂದುಕೊಂಡಿದ್ರು. ವಿವಿಧ ರೀತಿಯ ಸಣ್ಣ ಪುಟ್ಟ ಉದ್ಯಮಗಳಲ್ಲಿ ತೊಡಗಿಕೊಂಡಿದ್ರು. ಆದ್ರೆ ಅವರೆಲ್ಲರ ಜೀವನ ಮತ್ತೆ ಬರ್ಬಾದಾಗಿದೆ. ಇದರ ಅರಿವು ಇದ್ದಿದ್ರಿಂದಲೇ ಘಟನೆ ಟೈಮ್ನಲ್ಲಿ ಕೆಲ ವ್ಯಾಪಾರಸ್ಥರು ಹಾಗೂ ಕುದುರೆ ಓಡಿಸುವವರು ಧರ್ಮವನ್ನ ಬದಿಗೊತ್ತಿ ಪ್ರವಾಸಿಗರ ರಕ್ಷಣೆ ಮಾಡಿದ್ದು. ಆದ್ರೆ ಈಗ ಹಿಂದೂ ವಿರೋಧಿ ಹಿಂದೂಗಳು ಧರ್ಮದ ಹೆಸರಲ್ಲಿ ಹತ್ಯೆ ಆಯಿತು ಅನ್ನೋದನ್ನ ಮರೆ ಮಾಚೋದಕ್ಕೆ ಅಲ್ಲಿನ ಹಿಂದೂಗಳನ್ನ ಕಾಪಾಡಿದ್ದೇ ಮುಸ್ಲಿಮರು ಅನ್ನೋ ಪೋಸ್ಟ್ ಗಳನ್ನ ಹಾಕಿ ತಮ್ಮ ತೀಟೆ ತೀರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಇವರಿಗೇನೋ ಪೋಸ್ಟ್ ಹಾಕಿದ್ದಕ್ಕೆ ದುಡ್ಡು ಬರ್ಬೋದು, ಆದ್ರೆ ಅಲ್ಲಿ ದುಡಿದು ತಿಂತಾ ಇದ್ದ ಜನರಿಗೆ ಗೋಳು ಕೇಳೋರು ಯಾರೂ ಇಲ್ಲ. ಯಾವ ಉಚಿತ ಫಂಡಿಂಗ್ ಇಲ್ಲದೆ ದುಡಿದು ಬದುಕುವವರಿಗೆ 2 ವರ್ಷ ಬಹಳ ಕಷ್ಟ ಇದೆ. ಆದ್ರೆ ಈ ಟೈಮ್ನಲ್ಲಿ ಅಲ್ಲಿನ ಜನರು ಮಾಡಬೇಕಾಗಿರೋ ಕೆಲಸದ ಬಗ್ಗೆಯೂ ಕೂಡ ಸಲಹೆಗಳು ಬರ್ತಾ ಇದೆ. ಇಷ್ಟಾದ್ಮೇಲೂ ಅಲ್ಲಿನ ಲೋಕಲ್ ಜನರು ಉಗ್ರರಿಗೆ ಸಪೋರ್ಟ್ ಕೊಟ್ರೆ ನಾಳೆ ಹಾಳಾಗೋದು ಅವರ ಜೀವನವೇ. ಲೋಕಲ್ ಜನರು ಉಗ್ರ ಪೋಷಣೆಗೆ ಬ್ರೇಕ್ ಹಾಕಿ ಸರ್ಕಾರದ ಜೊತೆಗೆ ನಿಂತ್ರೆ ಅವರ ಬದುಕು ಚೆನ್ನಾಗಿರುತ್ತೆ, ದೇಶವೂ ಚೆನ್ನಾಗಿರುತ್ತೆ. ಆದ್ರೆ ಸರ್ಕಾರ ಕೊಡೋದೆಲ್ಲ ತಗೊಳ್ಳೋಣ, ಮೋದಿ ಸರ್ಕಾರದ ಯೋಜನೆಗಳನ್ನೆಲ್ಲ ಅನುಭವಿಸೋಣ, ಆದ್ರೆ ಹಿಂದೂಗಳನ್ನ ಕೊಲ್ಲೋದಕ್ಕೆ ಬ್ಯಾಕ್ ಅಂಡ್ ಸಪೋರ್ಟ್ ಕೊಡೋಣ ಅಂತ ಎರಡು ಬುದ್ಧಿ ತೋರಿಸಿದ್ರೆ ಹೆಚ್ಚು ದಿನ ಉಳಿಗಾಲ ಇಲ್ಲ ಅನ್ನೋದನ್ನ ಒರಿಜಿನಲ್ ಭಾರತೀಯರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಪ್ರತೀಕಾರ ಆರಂಭವಾಗಿದೆ. ಅಲ್ಲೊಂದು ಇಲ್ಲೊಂದು ಉಗ್ರ ಹತ್ಯೆಯ ಸುದ್ದಿಗಳು ಬರ್ತಾ ಇದೆ. ಆದ್ರೆ ಆಗಿರೋ ಗಾಯಕ್ಕೆ ಇಷ್ಟು ಚಿಕ್ಕ ಪುಟ್ಟ ಪ್ರತೀಕಾರ ಸಾಕಾಗೋದಿಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತ ಜನರು ಆಶಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.